ಹಾಯ್ ಹಲೋ ನಮಸ್ಕಾರ, ನಾನು ಪ್ರವೀಣ್. ನೀವು ನೋಡ್ತಾ ಇದ್ದೀರಾ ಸುದ್ದಿ ಕೇಂದ್ರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ತಾ ಇದ್ದೇನೆ ಅಂತಂದರೆ, DL ಇದ್ದವರಿಗೆ ರಾಜ್ಯ ಸರ್ಕಾರದಿಂದ 5 ಲಕ್ಷದವರೆಗೆ ಸಹಾಯಧನವನ್ನು ನೀಡ್ತಾ ಇದ್ದಾರೆ. ಈ ಸಹಾಯಧನವನ್ನು ನೀವು ಹೇಗೆ ಪಡೆದುಕೊಳ್ಳಬೇಕು ಮತ್ತು ಇದನ್ನು ಅದಕ್ಕೆಲ್ಲ ಯಾರೆಲ್ಲ ಅರ್ಹತೆ ಇದ್ದಾರೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಹೇಗೆ ಅರ್ಜಿನ ಸಲ್ಲಿಸಬೇಕಂತ ಕೂಡ ನಾನು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ನಾವು ಮಾಡುವ ಹೊಸ ವಿಡಿಯೋ ನೋಟಿಫಿಕೇಶನ್ ಸಲುವಾಗಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಬನ್ನಿ ಫ್ರೆಂಡ್ಸ್, ನಾನು ನಿಮಗೆ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ. ಇದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಂತ ಕೂಡ ನಾನು ನಿಮಗೆ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ರಾಜ್ಯ ಸರ್ಕಾರದಿಂದ ಐರಾವತ ಸ್ಕೀಮನ್ನು ಬಿಟ್ಟಿದ್ದಾರೆ. ಇದು ಯಾರಿಗೆಲ್ಲ ಇದು ಸ್ಕೀಮನ್ನು ಸಿಗುತ್ತೆ ಅಂತಂದರೆ, ಪರಿಶಿಷ್ಟ ಜಾತಿಯಲ್ಲಿ ವಿದ್ಯಾವಂತ ಯುವಕ ಯುವತಿಯರಿಗೆ ಈ ಸ್ಕೀಮನ್ನು ಅಪ್ಲೈ ಆಗುತ್ತೆ. ಮತ್ತು ಇದರಲ್ಲಿ ಏನೆಲ್ಲ ನಿಮಗೆ ಅಂದರೆ ಎಷ್ಟು ಹಣ ನಿಮಗೆ ನೀಡ್ತಾರೆ ಅಂತಂದರೆ ನೋಡಿ, ಈ ಯೋಜನೆಯಲ್ಲಿ ಸುಮಾರು ಮಿನಿಮಮ್ 5 ಲಕ್ಷದವರೆಗೆ ಸಹಾಯಧನವನ್ನು ನೀಡಲಿದ್ದಾರೆ ಒಂದು ನೀವು ಕಾರನ್ನು ಖರೀದಿ ಮಾಡಬೇಕಾದ್ರೆ. ಮತ್ತು ಇದರಲ್ಲಿ ಮಿಕ್ಕಿದ ಹಣವನ್ನು ಏನು ಮಾಡ್ತಾರೆ, ಬ್ಯಾಂಕಿನಿಂದ ನಿಮಗೆ ಸಾಲವನ್ನಾಗಿ ಇಡಲಾಗುತ್ತೆ. ಇದರಿಂದ ನಿಮಗೆ ಎಲ್ಲಿ ನೀವು ವರ್ಕ್ ಮಾಡಬೇಕಂತಂದ್ರೆ ನೋಡಿ, ಬೆಂಗಳೂರು, ಮೈಸೂರು ಈ ಥರ ಕೆಲವೊಂದು ಜಿಲ್ಲೆಗಳಲ್ಲಿ ಈ ಕೆಲಸನ ನೀವು ಮಾಡಬೇಕಾಗುತ್ತೆ. ಯಾಕಂದರೆ ನೀವು ಅಗ್ರಿಮೆಂಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ಅಗ್ರಿಮೆಂಟ್ ಇರುತ್ತೆ, ಆಲ್ರೆಡಿ ಮಾಡ್ಕೊಳ್ಳೋದೇನೋ ಅಗ್ರಿಮೆಂಟ್ ಇರುತ್ತೆ. ಮಾಡ್ಕೊಂಡ ನಂತರ ನಿಮಗೆ ಸೆಲೆಕ್ಷನ್ ಆಗುತ್ತೆ. ಸೆಲೆಕ್ಷನ್ ಆದ ಕೂಡಲೇ ನೀವು ಈ ಥರದ ಕೆಲವೊಂದು ಸಿಟಿಗಳಲ್ಲಿ ಮತ್ತು ನೋಡಿ, ಈ ಯೋಜನೆ ನೀವು ಪಡೆದುಕೊಳ್ಳಬೇಕಾದ್ರೆ ಏನೆಲ್ಲ ಅರ್ಹತೆಗಳನ್ನು ಹೊಂದಿರಬೇಕಂತಂದರೆ ನೋಡಿ, ಅರ್ಜಿದಾರರು ಪರಿಶಿಷ್ಟ ಜಾತಿಗೆ ಸೇರಿರಬೇಕು ಮತ್ತು ಅರ್ಜಿದಾರರು ಕರ್ನಾಟಕದಲ್ಲೇ ವಾಸವಾಗಿರಬೇಕು, ಕರ್ನಾಟಕದ ನಿವಾಸಿ ಆಗಿರಬೇಕು. ಅರ್ಜಿದಾರರ ವಯಸ್ಸು 21ರಿಂದ 50 ವರ್ಷದವರೆಗೆ ಆಗಿರಬೇಕು. ಮತ್ತು ಅರ್ಜಿದಾರರ ಕುಟುಂಬದಲ್ಲಿ ಯಾವುದೇ ಸದಸ್ಯರು ಸರ್ಕಾರದಿಂದ ಯಾವುದೇ ಥರದ 1 ಲಕ್ಷಕ್ಕಿಂತ ಹೆಚ್ಚು ಮೇಲ್ಪಟ್ಟು ಸಹಾಯವನ್ನು ಪಡೆದುಕೊಂಡಿರಬಾರದು. ಒಂದು ವೇಳೆ ನೀವೇನಾದರೂ 1 ಲಕ್ಷಕ್ಕಿಂತ ಮೇಲ್ಪಟ್ಟು ಏನಾದರೂ ಸಹಾಯವನ್ನು ಪಡೆದುಕೊಂಡಿದ್ದರೆ ಅಂಥವರಿಗೆ ಈ ಸ್ಕೀಮು ಅನ್ವಯ ಆಗೋದಿಲ್ಲ. ಓಕೆ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟು ಮಾಹಿತಿ ಇದೆ. ಮತ್ತು ಇದು ಯಾವ ಥರ ಅರ್ಜಿನ ಸಲ್ಲಿಸಬೇಕಂತ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡೋದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು. ಹಾಗೂ ನೀವು ಈ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.